ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ. ನಾವು ಚೆನ್ನಾಗಿದ್ದಾರೆ ನೋಡಿ. ಇಲ್ಲಿ ನನ್ನ ಅತ್ತಿಗೆ ಇದ್ದಾರೆ, ನಗಾಡ್ಸ್ತಾ ಇದ್ದಾರೆ ನೋಡಿ ನನ್ನ ಅತ್ತಿಗೆ. ಹಾಗೆ ಇವತ್ತು ಬೆಳಿಗ್ಗೆ ಬ್ಲಾಗ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆಂಧ್ರಕ್ಕೆ ಹೋಗ್ಲಿಕ್ಕಿದೆ. ನನ್ನ ಮಗಲ್ಲಿದ್ದಾನೆ, ನನ್ನ ಅಕ್ಕಯಿಂದ ಹೋಗಿದೆ ನಾವು ಮೊನ್ನೆ ಬಂದಲ್ಲಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ಮತ್ತು ನಮ್ಮ ಮನೆಯವರು ಮಕ್ಕಳು ಇಲ್ಲೇ ಬಿಟ್ಟು ಹೋಗ್ತಿದ್ದೀವಿ. ನಮ್ಮ ಮೈನನ್ನು ತುಂಬ ಬಿಸಿಲಿದೆ ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಹೋಗ್ತಾ ಇದ್ದೇವೆ. ಇಬ್ಬರು ಬೈಕಲ್ಲಿ ಹೋಗೋದು ನಾವು. ಅದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ, ಇದು ನನ್ನ ತಂಗಿ ಮಗಳು. ಇದು ಕಾಲು ನೋಡಿ ಯಾವ ರೀತಿ ಇದೆ ಇವಳ ಕಾಲು ತೆಗೆದುಬಿಡ್ತು. ನಾನು ಇವಳು ಚಿಕ್ಕವರಿದ್ದಾಗ ಎಲ್ರಿಗೆ ಕಾಲು ಅಷ್ಟೇ ಸಾಫ್ಟ್ ಇರ್ತವೆ. ಅದಕ್ಕೆ ನಾನು ಎಲ್ಲ ಸ್ವಲ್ಪ ವೀಡಿಯೋ ಕ್ಲಿಪ್ ತೆಕ್ಕೊಂಡೆ. ಈ ಪಾದ ನೋಡಿ, ಎಲ್ರಿಗೂ ಉದಾಹರಣೆ ಒಂದು ಗೊತ್ತಾಗಬೇಕು, ಯಾಕಂದರೆ ತಾಯಿ ಅಷ್ಟೇ ಜವಾಬ್ದಾರಿ ಮಾಡಿರ್ತಾರೆ ಅಂತ ಹೇಳ್ತೀನಿ. ನಾವು ಸಹ ಅಷ್ಟೇ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು. ಈಗಿನ ಕಾಲದಲ್ಲಿ ತುಂಬ ಹೊಡೆದು ಅನ್ನದಾಶ್ರಮಗೆಲ್ಲ ಸೇರಿಸ್ತಾ ಇರ್ತಾರೆ. ಆಗ ಮಾಡೋದು ತುಂಬ ತಪ್ಪು. ಯಾಕೆಂದರೆ ಗೊತ್ತಾಗ್ಬೋದು, ಚಿಕ್ಕ ಮಕ್ಕಳು ನೋಡಿದ್ರೆ ಅವರು ಎಷ್ಟು ಜೋಪಾನ ಮಾಡ್ತಾರೆ ಅನ್ನೋದು. ಎಲ್ರಿಗೂ ಹೇಳ್ತೀನಿ, ಒಂದು ತಾಯಿದು ಒಂದು ವರ ಅಂತ ಹೇಳ್ತೀನಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾರಲ್ಲ. ತಾಯಿ ಕಳ್ಕೊಂಡ್ಮೇಲೆ ಅದು ಸಂಬಂಧ ಎಲ್ಲವೂ ಹೋಗ್ತದಂತ ಅದು ಸತ್ಯನೇ. ಹಾಗೆ ಫ್ರೆಂಡ್ಸ್ ನೋಡಿ, ಈಗ ನಾವು ಹೋಗ್ತಾ ಇದ್ದೇವೆ. ನೋಡಲಿಕ್ಕೆ ಹೊಲದಲ್ಲಿ ಅಂತೂ ಏನೂ ಇಲ್ಲ, ಯಾಕಂದರೆ ಈ ಬಿಸಿಲಲ್ಲಿ ಎಲ್ಲ ಮಾಡಿ ಮಸಾಗಿಬಿಟ್ಟಿದೆ. ಅಷ್ಟು ಕಪ್ಪಾಗಿದೆ ಹೊಲ ಸಹ. ನೋಡಲಿಕ್ಕೆ ಅಲ್ಲಿ ಸ್ವಲ್ಪ ಮಾತ್ರ ಹಸಿರು, ಇಲ್ಲಾಂದರೆ ತುಂಬ ಹಸಿರು ಇರ್ತಿತ್ತು. ಇಲ್ಲಿ ದೋಡ್ರಸ ಮಧ್ಯದಲ್ಲಿ ಒಂದು ದೇವಸ್ಥಾನ ಬರ್ತದೆ. ಇಲ್ಲಿ ಒಂದು ಫೇಮಸ್ ಅದಂತ ಮಾರಮ್ಮ ಏನು ಹೇಳ್ತಾರೆ ಅದಕ್ಕೆ. ನೋಡಿ, ಹೊಲ ಮಾತ್ರ ಎಲ್ಲ ಬೀಳ್ತರ ಬಿದ್ದು ಹೋಗಿದೆ. ಎಲ್ಲ ಏನೂ ಇಲ್ಲ ಹೊಲದಲ್ಲಿ. ನಾವು ವೀಡಿಯೋ ಹಾಕ್ಬೋದು, ಆದರೆ ನನಗೆ ಅಷ್ಟೊಂದು ವ್ಯೂವರ್ಸ್ ಸಹ ಬರಲ್ಲ, ಒಂದು ಲೈಕ್ ಸಹ ಬರಲ್ಲ ಫ್ರೆಂಡ್ಸ್. ಸೊ ಯಾತಕಪ್ಪ ವೀಡಿಯೋ ಮಾಡೋದು, ಸುಮ್ಮನೆ ಟೈಮ್ ವೇಸ್ಟ್ ಅನಿಸುತ್ತೆ ನನಗೆ. ಏನಾದರೂ ಲೈಕು ಮತ್ತು ಸ್ವಲ್ಪ ವ್ಯೂವರ್ಸ್ ಬಂದರೆ ಏನಾದರೂ ಮಾಡ್ಬೋದು. ನಾವು ಒಳ್ಳೆ ವೀಡಿಯೋ ಹಾಕ್ತೀವಿ, ಕ್ಲಿಪ್ಸ್ಗಳನ್ನು ಹೇಳ್ತೀವಿ, ಆದರೆ ಯಾರೂ ಅಷ್ಟೊಂದು ಇದು ಮಾಡಲಿಕ್ಕೆ ಹೋಗಲ್ಲ. ಇಲ್ಲಿಗೆ ಲಾಸ್ಟ್ ವೀಡಿಯೋ ಅನಿಸುತ್ತೆ. ಅಷ್ಟು ಬೇಜಾರಾಗಿದೆ, ಯಾಕೆಂದರೆ ತುಂಬ ಜನ ಲೈಕ್ಸ್ ಸಹ ಕೊಡಲ್ಲ, ವ್ಯೂವರ್ಸ್ ಸಹ ಬರಲ್ಲ. ಮಾಡಿದ್ರು ಕೂಡ ವೇಸ್ಟ್ ಅನಿಸುತ್ತೆ ನಮಗೆ. ಅದಕ್ಕೆ ಅಂತೇಳಿ ನಾನು ನೋಡಿ, ಇದು ದೊಡ್ಡ ಗುಡ್ಡ, ಇಲ್ಲಿ ದೋಡ್ರಸ್ ಹತ್ರ ಬರುತ್ತೆ. ದೊಡ್ಡ ಗುಡ್ಡನ ಯಾವ ರೀತಿ ಕಟ್ ಮಾಡ್ತಾ ಇದ್ದಾರೆ, ದೃಷ್ಟಿ ಆಗ್ತದೆ ಅಂತ ಹೇಳ್ತಾರೆ. ನೋಡ್ತಾ ಗುಡ್ಡನೇ ಸವಿತದೆ ಅಂತ ಹೇಳ್ತಾರಲ್ಲ, ಹಾಗೆ ನೋಡಿ. ನಾವೀಗ ಗುಡ್ಕಲ್ಲಲ್ಲಿ ಬಂದಿದ್ವಿ. ಬೆಳಿಗ್ಗೆ ಊಟ ತಿಂದು ಬರಲಿಲ್ಲ, ಯಾಕಂದರೆ ಮನೆಯಲ್ಲಿ ಆಯಿತು, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಬಿಸಿಲಿದೆ ಅಲ್ವಾ, ತುಂಬ ಬಿಸಿಲಿತ್ತು. ಅದಕ್ಕೆ ಅಂತೇಳಿ ನಾವಿಲ್ಲಿ ಬೇಗ ಬಂದ್ವಿ. ಗುಂಟಕಲ್ಲಲ್ಲಿ ಟಿಫಿನ್ ಮಾಡ್ತಾಯಿದ್ದೀವಿ. ನೋಡಿ, ಅವರು ಇಡ್ಲಿ ತೊಗೊಂಡಿದ್ದಾರೆ. ಇಡ್ಲಿಯಲ್ಲಿ ತುಂಬ ಭಯಂಕರ ಸಾರು ಹಾಕಿದ್ದಾರೆ. ಮತ್ತಿನ್ನೊಮ್ಮೆ ಕೇಳಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಆನಿಯನ್ ದೋಸೆ ತೊಗೊಂಡೆ. ಇದ್ದ ಆನಿಯನ್ ಎಲ್ಲ ರೇಟ್ ಕಡಿಮೆ ಅಂತೇಳಿ ನನ್ನ ಪ್ಲೇಟಲ್ಲಿ ಬಂದು ಥರ ಬಿದ್ದಿದೆ. ಅಷ್ಟು ಆನಿಯನ್ ಬಿದ್ದಿದೆ ದೋಸೆಯಲ್ಲಿ. ಆದರೆ ಪರವಾಗಿಲ್ಲ, ಸಾಂಬಾರು ಚೆನ್ನಾಗಿತ್ತು. ಹಾಗೆ ಆಂಧ್ರದಲ್ಲಿ ಸಾಂಬಾರು ಅನ್ನೋದು ಫೇಮಸ್ ಇರುತ್ತೆ, ಯಾಕಂದ್ರೆ ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಏನಾದರೂ ಸಹ ಸ್ವಲ್ಪ ಆಂಧ್ರದಲ್ಲಿ ಖಾರ ಜಾಸ್ತಿನೇ ಅಲೌ ಮಾಡ್ತಾರೆ ಅಂತಲೇ ಹೇಳ್ತೀನಿ ನಾನು. ಅದಕ್ಕೆ ನೋಡಿ, ಗುಂತಕಲ್ಲು ಬಸ್ ಸ್ಟ್ಯಾಂಡ್ ಇದು. ನೋಡಿ ಫ್ರೆಂಡ್ಸ್, ಇದು ಗುಂಟಕಲ್ ಬಸ್ ಸ್ಟ್ಯಾಂಡ್ ಹತ್ರ ಇದು ಶಾಪಿಂಗ್ ಮಾಲ್ ಎಲ್ಲ. ಹಾಗೆ ಇಲ್ಲಿ ಒಂದು ಬೇಕ್ರಿ ಇತ್ತು, ಅದರಲ್ಲಿ ಒಂದು ಕೇಕ್ ತೊಗೊತಾ ಇದ್ವಿ. ಬಟರ್ ಕಾಸ್ಟ್ ತುಂಬ ಚೆನ್ನಾಗಿತ್ತು. ನಾವು ಯಾವಾಗಲೂ ಇಲ್ಲೇ ತೊಗೊಳೋದು, ಯಾಕಂದರೆ ಕೇಕು ನನ್ನ ಅಕ್ಕನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅವರು ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತೇ ಇರಲಿಲ್ಲ. ಅಂದರೆ ನಾವು ಹಾಗೆ ತೊಗೊಂಡೋಗ್ತಾ ಇದ್ವಿ. ನಾವು ಯಾವಾಗಲೂ ಇಲ್ಲೇ ಗುಂಟಕಲ್ಲಿಗೆ ಬಂದರೆ ಆಂಧ್ರದಲ್ಲಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕೇಕು. ಇಲ್ಲಿಗೆ ಬರೋದು. ನೋಡಿ, ತುಂಬ ಐಟಮ್ಸ್ ತುಂಬ ಚೆನ್ನಾಗಿದ್ದಾವೆ. ಕೇಕು ಅಂದರೆ ಫ್ರೆಶ್ ಆಗಿರಲಿಲ್ಲ, ಆಲ್ರೆಡಿ ರೆಡಿಮೇಡ್ ಇರುತ್ತಲ್ಲ, ಅದು ತೊಗೊಂಡಿದ್ವಿ. ಅದೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ಬೇಗ ತೊಗೊಂಡು ಅಕ್ಕನ ಮನೆಗೆ ಹೋಗ್ಬೇಕು. ಈಗ ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಅಕ್ಕನ ಮನೆಗೆ ಹೋದ ಮೇಲೆ. ನೋಡಿ, ಅಕ್ಕ ಈಗ ನಿಪ್ಪಟ್ಟು ಮಾಡ್ತಾ ಇದ್ದಾಳೆ. ಯಾಕಂದರೆ ನನ್ನ ಮಗಲ್ಲೇ ಇದ್ದಲ್ವ, ಅವನಿಗೆ ನಿಪ್ಪಟ್ಟು ಅಂದರೆ ಇಷ್ಟ ಆಯಿತು, ಅದಕ್ಕೆ ನಿಪ್ಪಟ್ಟು ಮಾಡ್ತಾ ಇದ್ದಾಳೆ. ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು, ಶೇಂಗಾ, ಕಡಲೆ ಹಿಟ್ಟು, ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದಾಳೆ. ಅಂಗಡಿಯಲ್ಲಿ ಸಿಗುತ್ತಲ್ವ, ನ್ಯಾಚುರಲ್, ಮನೆಯಲ್ಲೇ ಮಾಡಿ ಈ ರೀತಿ ತಿನ್ಬೋದು. ನೋಡಿ, ತುಂಬ ಚೆನ್ನಾಗಿದೆ. ಕ್ರಿಸಿಪಿಯಾಗಿ ತುಂಬ ಚೆನ್ನಾಗಿದ್ದವು.
ಹಾಗೆ ನಾವು ಅಕ್ಕ ಎಲ್ಲರೂ ಮತ್ತೆ ಹೋಗ್ಬೇಕಾಯ್ತು ಊರಿಗೆ ರಿಟರ್ನು. ಎಷ್ಟು ಚೆನ್ನಾಗಿದ್ದಾವೆ. ಈ ರೀತಿ ಬ್ರೌನ್ ಕಲರಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು. ಹಾಗೆ ನನ್ನ ಅಕ್ಕನ ಮನೆಯಲ್ಲಿ ಒಂದು ಪಪ್ಪಿ ಇತ್ತು ನೋಡಿ, ಅದರೊಂದಿಗೆ ಆಟ ಆಡ್ತಾ ಇದ್ವಿ. ಅದ್ರ ಹೆಸರು ಬಿಟ್ಟು ಅಂತ ಅವರು ಕರೀತಾ ಇರೋದು, ನಾವು ಪಪ್ಪಿ ಅಂತೀವಿ. ಹಾಗೆ ನೋಡ್ಬೋದು ಇಲ್ಲಿ. ಈಗ ನನ್ನ ಅಕ್ಕನ ಮಗಳನ್ನ ಸಹ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನಾವು ಊರಿಗೆ. ಸ್ವಲ್ಪ ಏನೋ ಇಂದ ಸ್ವಲ್ಪ ಬರಲಿಕ್ಕೆ ಆಗಲಿಲ್ಲ ಅವಳು. ಅದು ಬಿಟ್ಟು ಹೋಗ್ತದೆ ಅಂತೇಳಿ ಅವಳ ಮೇಲೆ ಕೂತು ಈ ರೀತಿ ಆಟ ಆಡ್ತಾ ಇದೆ. ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ರೆಡಿ ಆದರೆ ಸಾಕಂತೆ. ಈಗೆಲ್ಲ ಬಂದು ಕೂಡುತ್ತಾ ಅದು, ಬಿಟ್ಟು ಹೋಗೋಕ್ಕೆ ಬಿಡಲ್ಲ ನೋಡಿ. ಆ ರೀತಿ ನೋಡ್ತಾ ಇದೆ ನೋಡ. ಎಷ್ಟು ಹೌದು ಇವಳು ಅದ್ರ ಮೇಲೆ ಜೀವ, ಹೌದು ಇದ್ರ ಮೇಲೆ ಜೀವ ಥರ ಆಗಿದೆ. ಅಷ್ಟು ಚೆನ್ನಾಗಿದ್ದಾವೆ ನೋಡಿ. ಅದು ಅವರಿಗೆ ಮಾತ್ರ ಇಷ್ಟ ಅಂತೆ ಅದು ಅಷ್ಟೊಂದು, ಅದಕ್ಕೆ ಅದು ಬಿಡ್ತಾ ಇಲ್ಲ. ಹಾಗೆ ಹೀಗೆ ಮಾಡಿ ಅದನ್ನು ಕೆಳಗೆ ಬಿಟ್ಲು ನೋಡಿ. ಈಗ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ನಮಗೆ, ಅದಕ್ಕೆ ಊಟ ಕೊಡ್ತಾ ಇದ್ದಾಳೆ ಅಕ್ಕ. ಅದಕ್ಕೆ ನಿಮ್ಮ ಮನೇಲಿ ಯಾವ ರೀತಿ ಇದೆ ಹೇಳಿ, ಕಮೆಂಟ್ ಮಾಡಿ. ಆದರೆ ವಿಡಿಯೋ ಮಾತ್ರ ಯಾರು ತುಂಬ ಜನ ನೋಡಲ್ಲ. ಪ್ಲೀಸ್ ವಿಡಿಯೋ ನೋಡಿ. ವ್ಯೂವರ್ಸ್ ಕಡಿಮೆ ಆಗಿದೆ, ಲೈಕ್ ಇಲ್ಲ. ವಿಡಿಯೋ ಮಾಡೋಣ ಅಂತ ಮನಸ್ಸು ಸಹ ಬರ್ತಾ ಇಲ್ಲ. ಆದಷ್ಟು ಬೇಗ ನೀವು ವಿಡಿಯೋ, ನಾವು ಒಳ್ಳೊಳ್ಳೆದನ್ನೇ ವಿಡಿಯೋ ಹಾಕ್ತೀವಿ, ಒಳ್ಳೊಳ್ಳೆ ಟಿಪ್ಸ್ ಹಾಕ್ತೀವಿ. ಆದರೆ ನೀವು ಯಾರೂ ನೋಡಲ್ಲ. ನಮಗೆ ತುಂಬ ಬೇಜಾರಾಗುತ್ತೆ ವಿಡಿಯೋ ತೆಗಿಲಿಕ್ಕೆ, ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದರೆ ಹಾಗೆ ಹೇಳ್ತೀನಿ, ಪ್ಲೀಸ್ ಆದರೆ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಬೆಳೆಸಿ ಅಂತ ಕೇಳ್ತೀನಿ. ನೋಡಿ ನನ್ನ ಅಕ್ಕ ಸ್ವಲ್ಪ ಹೂವು ಇತ್ತು, ಹೂವು ಕಟ್ತಾ ಇದ್ದಾರೆ. ಹೂವು ಕಟ್ಟೋದು ನಾನು ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದೆ, ತುಂಬ ಲಾಂಗ್ ವಿಡಿಯೋಸ್ ಹಾಕಿದ್ದೀನಿ, ನೀವು ನೋಡ್ಬೋದು ನೋಡಿ. ಈ ರೀತಿ ಹೂವು ಕಟ್ಟೋದು. ಅಂದರೆ ನಮ್ಮ ಕಡೆಯಲ್ಲಿ ಹೂವು ತೊಗೊಂಡ್ರೆ ಸ್ವಲ್ಪ ತುಂಬ ಜಾಸ್ತಿ ಬರ್ತವೆ. ಈ ರೀತಿ ಕಟ್ಟಿ ಅವರೇ ರೆಡಿಮೇಡ್ ಅಂದರೆ ಸ್ವಲ್ಪ ಕಡಿಮೆ ಬರ್ತವೆ. ಈ ರೀತಿ ತೊಗೊಳ್ಬೇಕು ನಾವು, ಹೂವು ಕಟ್ಟಲಾರ್ದೇ ತೊಗೊಳ್ಬೇಕು. ಮಗ್ಗಿ ಥರ ಬರುತ್ತೆ ನೋಡಿ. ಅದಕ್ಕೆ ಬೇಗ ಬೇಗ ಹೂವು ಕಟ್ತಾ ಇದ್ದಾಳೆ ಅಕ್ಕ. ನಿಮಗೆ ಬೇಕಾದರೆ ವಿಡಿಯೋ ಹಾಕಿದ್ದೀನಿ ನೋಡಿ, ಹೂವು ಯಾವ ರೀತಿ ಕಟ್ಟೋದು, 2 ರೀತಿ ಹೂವು ಕಟ್ಟೋದು ಹಾಕಿದ್ದೀನಿ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಏನಾದರೂ ಮಾಡ್ಬೋದು, ಆದರೆ ವಿಡಿಯೋ ಯಾರು ನೋಡಲ್ಲ. ಪ್ಲೀಸ್ ವಿಡಿಯೋ ನೋಡಿ. ಎಲ್ಲ ಕಾಮಿಡಿ ಎಲ್ಲ ಹಾಕ್ತಿರ್ತೀವಿ ನೋಡಿ. ಇಲ್ಲಿ ಕೇಕ್ ಕಟ್ಟಿಂಗ್ ಆಗ್ತಾ ಇದೆ. ನಮ್ಮ ಭಾವ ಕೆಲ್ಸಕ್ಕೆ ಹೋಗಿದ್ರು, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಅಷ್ಟೇ. ಇದು ಕೇಕ್ ಕಟ್ಟಿಂಗ್ ಆದಮೇಲೆ ನಾನು ಮನೆಯಲ್ಲೇ ಬಂದೆ. ನನ್ನ ತಂಗಿ ಬೆಣ್ಣೆ ಕಾಯಿಸ್ತಾ ಇದ್ಲು ನೋಡಿ, ಪ್ಯೂರ್ ಇದು. ಮನೆಯಲ್ಲೇ ಕಾಯಿಸಿ ತಿಂದರೆ ತುಂಬ ಒಳ್ಳೆಯದಂತ ನೋಡಿ. ಇಲ್ಲಿ ತುಪ್ಪ ಆಲ್ರೆಡಿ ರೆಡಿ ಮಾಡಿದ್ದಾಳೆ. ನಾನು ಆಲ್ರೆಡಿ ವಿಡಿಯೋದೆಲ್ಲ ಹಾಕಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ತಂಗಿ ಮಗಳು ನೋಡಿ ಇದೆ.